ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಏನು ಹೇಳೋಣ ಅಂತ ಅನ್ಕೊತಾ ಇದ್ದೀನಿ ಅಂದರೆ, ನನ್ನಂತಹ ಯೂಟ್ಯೂಬರ್ಸ್ ತುಂಬ ಜನ ಇದ್ದಾರೆ. ಅದರಲ್ಲೂ ಈಗ ಓಪನ್ ಮಾಡಿರೋರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರ ಪ್ರಾಬ್ಲಮ್ಸ್ನ ಏನು, ಹಾಗೆ ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ವೀಡಿಯೋಸ್ನ ಮಾಡಬೇಕಾದ್ರೆ ಎಷ್ಟು ಶ್ರಮ ವಹಿಸಿರ್ತಾರೆ ಅವರು ಅನ್ನೋದ್ರ ಎಫರ್ಟ್ಸ್ ಹಾಕಿರ್ತಾರೆ ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಹಾಕಿರೋ ಎಫರ್ಟ್ಸ್ನೇ ಅವರು ಎಲ್ಲರೂ ಹಾಕಿರ್ತಾರೆ. ಸೊ ಅದಕ್ಕೆ ಪ್ರತಿಫಲ ಸಿಗ್ತಾ ಇದೆಯೋ ಇಲ್ಲ ಅನ್ನೋದನ್ನು ಹೇಳ್ತೀನಿ ನೋಡಿ. ಫಸ್ಟ್ ಏನಂದರೆ, ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ವೀಡಿಯೋಸ್ನ ಮಾಡಬೇಕು ಅಂದರೆ ಫಸ್ಟು ನಮಗೆ ಒಳ್ಳೆ ಮೊಬೈಲ್ ಇರಬೇಕು. ಒಳ್ಳೆ ಮೊಬೈಲ್ ಅಂತ ಹೇಳಿದ್ರೆ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರಬೇಕು. ಆ ಥರ ಇದ್ದರೆ ಮಾತ್ರ ನಮ್ಮ ವ್ಯೂಸ್ ಬರುತ್ತೆ. ಆಬ್ವಿಯಸ್ಲಿ ಎಲ್ಲ ಯೂಟ್ಯೂಬರ್ಸ್ ವೀಡಿಯೋನು ನೋಡಿ ನೀವು ಕ್ಲಾರಿಟಿ ಇರುತ್ತೆ. ಕೆಲವೊಂದರದ್ದು ಇರಲ್ಲ, ಅವ್ರದ್ದು ವ್ಯೂಸ್ ಕಮ್ಮಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಜನಗಳು ನೋಡೋದು ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಅದ್ರ ಮೇಲೆ ವಿಡಿಯೋಸ್ನ ನೋಡ್ತಾರೆ. ನನ್ನ ಹಿಂದಿನ ವೀಡಿಯೋಸ್ನ ನೀವು ನೋಡಿ, ಕ್ಲಾರಿಟಿ ಇದಕ್ಕಿಂತ ತುಂಬ ಕಮ್ಮಿ ಇದೆ, ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರಲಿಲ್ಲ. ನನಗೆ ಮೆಸೇಜ್ ಕೂಡ ಮಾಡಿದರು, ಕಮೆಂಟ್ ಕೂಡ ಮಾಡಿದರು, ನಿಮ್ಮದು ಕಂಟೆಂಟು ಚೆನ್ನಾಗಿರುತ್ತೆ ಮೇಡಮ್, ಬಟ್ ಕ್ಲಾರಿಟಿ ಹೋಗ್ತಾ ಇದೆ, ನಿಮ್ಮದು ಕ್ಯಾಮ್ರಾ ಪ್ರಾಬ್ಲಮಾ ಅಥವಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ. ಬಟ್ ಆ್ಯಕ್ಚುಲಿ ನಿಜ, ನಂದು ಕ್ಯಾಮ್ರಾನೇ ಪ್ರಾಬ್ಲಮ್ ಇರೋದು. ಯಾಕಂದರೆ ನಂದು ಕಮ್ಮಿ ಬಜೆಟ್ಟು ಮೊಬೈಲ್ ಅಲ್ವಾ, ಸೊ ಅದರಲ್ಲಿ ಅಷ್ಟೇ ಬರೋದು. ಸೊ ಅದರಿಂದ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಯಾಕಂದರೆ ನಾನು ಅದನ್ನು ತೊಗೊಳ್ಳೋ ಸಿಚುವೇಷನಲ್ಲಿ ಇರಲಿಲ್ಲ, ಮೊಬೈಲ್ನ ತೊಗೊಳ್ಳೋ ಸಿಚುವೇಷನ್ ನಂಗೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದರಿಂದ ನಾನು ತೊಗೊಂಡಿರಲಿಲ್ಲ, ಅದರಲ್ಲೇ ವೀಡಿಯೋ ಮಾಡ್ತಿದ್ದೆ. ಅದು ಅನ್ಫಾರ್ಚುನೇಟ್ಲಿ ನನ್ನ ಮೊಬೈಲ್ ಪ್ರಾಬ್ಲಮ್ ಆಯಿತು, ನಾನು ಮೊಬೈಲ್ ತೊಗೊಳ್ಳೋ ಸಿಚುವೇಷನ್ ಬಂತು. ಸೊ ಅದರಿಂದ ನಾನು ತೊಗೊಳ್ಳೇಬೇಕಾಯಿತು, ಅದರಿಂದ ತೊಗೊಂಡೆ. ಇವಾಗ ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಹಾಗೆಯೇ ಎಲ್ಲರೂ ಮೊಬೈಲ್ ತೊಗೊಳಕ್ಕಾಗಲ್ಲ, ಯಾಕಂದರೆ ಯಾರು ಇನ್ವೆಸ್ಟ್ ಇವಾಗಲೇ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನಾವು ಅರ್ನ್ ಮಾಡ್ತೀವಿ ಅನ್ನೋದು ಕೆಲವರ ಒಂದು ಅಭಿಪ್ರಾಯ ಆಗಿರುತ್ತೆ. ಅದು ತಪ್ಪು. ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಯಾರೂ ನಮ್ಗೆ ಅಮೌಂಟ್ ಕೊಡಲ್ಲ, ಅದರದ್ದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ಕೂಡ ನಾನು ಹೇಳ್ತೀನಿ. ಏನಪ್ಪ ಅಂದರೆ, ಇವಾಗ ನಾನಂತಲ್ಲ, ಯಾರಿಗೂ ಮೊಬೈಲಿಗೆ ಫಸ್ಟೇ ಯಾರು ಇನ್ವೆಸ್ಟ್ ಮಾಡಲ್ಲ. ಸೊ ಅದರಿಂದ ನೀವು ಕಂಟೆಂಟ್ ಚೆನ್ನಾಗಿದ್ರೆ ದಯವಿಟ್ಟು ಎಲ್ಲರೂ ವೀಡಿಯೋಸ್ನ ನೋಡಿ, ಹೊಸ ಯೂಟ್ಯೂಬರ್ ಯಾರ್ಯಾರಿದೆ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನನ್ನಂಥವ್ರು ತುಂಬ ಜನ ಇದ್ದಾರೆ, ಅವ್ರಿಗೆಲ್ಲರೂ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಏನಪ್ಪ ಅಂದರೆ, ನಾವು ವೀಡಿಯೋ ಮಾಡಿ ಡೈರೆಕ್ಟು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅದನ್ನು ಎಡಿಟ್ ಮಾಡಬೇಕಾಗತ್ತೆ. ನಾನು ಕೂಡ ಆಫೀಸಿಗೆ ಹೋಗಿ ಬಂದು ಆಮೇಲೆ ನಾನು ಎಡಿಟ್ ಮಾಡ್ತೀನಿ. ಅದು ಎಡಿಟ್ ಅಂದರೆ ಮಿನಿಮಮ್ 2-3 hours ಆದರೂ ಆಗುತ್ತೆ, 4 hours ಆದರೂ ಆಗುತ್ತೆ. ಅಷ್ಟು ಎಲ್ಲ ಎಡಿಟ್ ಮಾಡಿಬಿಟ್ಟು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ನಾನಂದರೆ ಮಲ್ಕೊಳ್ಳೋದೆ ನಾನು 12:30, 1 o'clock ಕೂಡ ಆಗುತ್ತೆ. ಯಾಕಂದರೆ ನಾವು ಎಫರ್ಟ್ಸ್ ಹಾಕಿದ್ರೇ ಅಲ್ವಾ ಅದರಿಂದ ನಮಗೆ ಏನಂದರೆ ಪ್ರತಿಫಲ ಬರೋದು. ಸೊ ಅದರಿಂದ ನಾನು ಎಫರ್ಟ್ಸ್ ಹಾಕ್ತಾ ಇದ್ದೀನಿ. ನಾನಂತಲ್ಲ, ಎಲ್ಲರೂ ಕೂಡ ಹಾಕ್ತಾರೆ ಎಫರ್ಟ್ಸು. ಬಟ್ ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ತುಂಬ, ಯಾಕಂದರೆ ಗೊತ್ತಿರಬೇಕು ನಮಗೆ, ವಿಡಿಯೋ ಎಡಿಟ್ ಮಾಡೋದು ಕೂಡ ಗೊತ್ತಿರಬೇಕಾಗತ್ತೆ. ನಾನು ಕೂಡ ಯಾರನ್ನೋ ಕೇಳಿಬಿಟ್ಟು ನಾನು ವಿಡಿಯೋ ಎಡಿಟ್ ಮಾಡೋದನ್ನ ಇದು ಮಾಡಿಲ್ಲ. ನಾನು ಯೂಟ್ಯೂಬಲ್ಲೇ ತುಂಬ ಚೆನ್ನಾಗಿಲ್ಲ ಇರುತ್ತಲ್ಲ ವಿಡಿಯೋ ಹೇಗೆ ಎಡಿಟ್ ಮಾಡಬೇಕು ಅದನ್ನೆಲ್ಲ ಹಾಕಿರ್ತಾರಲ್ಲ, ಸೊ ಅದನ್ನೇ ನಾನು ನೋಡಿಬಿಟ್ಟು ವಿಡಿಯೋನ ಎಡಿಟ್ ಮಾಡ್ತಾ ಇರೋದು. ನಾನು ವಿಡಿಯೋ ಎಡಿಟ್ ಮಾಡಾದ್ಮೇಲೆ ಅಪ್ಲೋಡ್ ಮಾಡ್ತೀನಲ್ವ, ಮಾಡಾದ್ಮೇಲೆ ನನಗೆ ಎಷ್ಟು ವ್ಯೂಸ್ ಬರುತ್ತೆ ಅನ್ನೋದು ನನಗೆ ಕ್ಲಾರಿಟಿ ಇರೋದಿಲ್ಲ. ಯಾಕಂದರೆ ಎಲ್ಲರೂ ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಇವಾಗ ಒಂದು 15 minutes ವೀಡಿಯೋಸ್ನ ಹಾಕಿರ್ತೀನಿ ಅಂದರೆ ಕೆಲವರು 1 minute ಕೂಡ ನೋಡಲ್ಲ. ನಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ, ವಾಚ್ ಅವರ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು 15 minutes ವೀಡಿಯೋ ಹಾಕಿದರೆ ಅವರು ಅಟ್ಲೀಸ್ಟ್ ಒಂದು 5 minutes ನೋಡಿದ್ರೂ ನಮಗೆ ಬೆನಿಫಿಟ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಯೂಟ್ಯೂಬಲ್ಲಿ ರೂಲ್ಸ್ ಏನಿರುತ್ತೆ ಅಂದರೆ, ನಮಗೆ 1000 ಸಬ್ಸ್ಕ್ರೈಬರ್ ಆಗಬೇಕು, ಹಾಗೆ 4000 ವಾಚ್ ಅವರ್ ಆಗಬೇಕು ಅಂತ ಇರುತ್ತೆ. ಸೊ ಅದರಿಂದ ನಾನು ಕೂಡ ಎಲ್ಲರಿಗೂ ಹೇಳ್ತೀನಿ, ಕೊನೆ ತನಕ ನನ್ನ ವೀಡಿಯೋನ ನೋಡಿ ಅಂತ. ಯಾಕೆ ಹೇಳ್ತೀನಿ ಅಂದರೆ, ಸೊ ಅದಕ್ಕೋಸ್ಕರನೇ. ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತೀನಿ. ಯಾಕೆ ಅಂದರೆ, ನನಗೆ 1000 ಸಬ್ಸ್ಕ್ರೈಬರ್ ಆದ್ರೇ ಮತ್ತು 4000 ವಾಚ್ ಅವರ್ ಆಮೇಲೆ ಪ್ರೊಸೀಜರ್ ಇದೆ ಇನ್ನೂ. ಅದೆಲ್ಲ ಆದಮೇಲೆ ನಮಗೆ ಅಮೌಂಟು ಬರೋದು.
ಮಾಡೋದು ಅದು ತುಂಬ ಪ್ರೊಸೀಜರ್ ಇದೆ. ಅದೆಲ್ಲ ಆಗಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ. ನಂಗೆ ತುಂಬ ಜನ ಕೇಳಿದ್ದಾರೆ, ಮೇಡಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಲ್ಲ ನಿಮ್ಗೆ ಅಮೌಂಟ್ ಬರ್ತಾ ಇದೆಯಾ ಅಂತ ಕೇಳಿದ್ದಾರೆ. ಈಗ ನಾನು ಓಪನ್ ಮಾಡಿ ಇನ್ನು 1 ಮಂತ್ ಆಗಿರೋದು, ನನಗೆ ಹೇಗೆ ಅಮೌಂಟ್ ಬರುತ್ತೆ? ಇನ್ನು ಎಷ್ಟು 300 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಷ್ಟೇ. ಮತ್ತು ವಾಚ್ ಅವರ್ ಕೂಡ ತುಂಬ ಕಮ್ಮಿ ಇದೆ ನಂದು. ಸೊ ವಾಚ್ ಅವರ್ ಜಾಸ್ತಿ ಆಗಬೇಕಂದ್ರೆ ನೀವೆಲ್ಲರೂ ಕೊನೆ ತನಕ ವೀಡಿಯೋ ನೋಡಲೇಬೇಕಾಗತ್ತೆ. ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಯಾರ್ಯಾರು ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಅಂತ ನಾನು ಹೇಳ್ತಾ ಇಲ್ಲ, ಯಾರ್ಯಾರು ಹೊಸದಾಗಿ ಯೂಟ್ಯೂಬಾಗ ಓಪನ್ ಮಾಡಿದ್ದಾರೆ ಆ ಚಾನಲ್ಗಳನ್ನೆಲ್ಲರೂ ದಯವಿಟ್ಟು ನೋಡಿ, ಅವರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಕೆಲವರು ಮೈಂಡ್ ಸೆಟ್ ಏನಿದೆ ಅಂದರೆ, ಜಾಸ್ತಿ ವ್ಯೂಸ್ ಇರುತ್ತಲ್ಲ ವೀಡಿಯೋ ಯಾರ್ದು ಬೇರೆಯವ್ರದ್ದು ಯಾರು ಜಾಸ್ತಿ ವ್ಯೂಸ್ ಇರುತ್ತೆ ಅಂಥವ್ರು ವೀಡಿಯೋಗಳನ್ನು ನೋಡ್ತಾರೆ. ಹೊಸದಾಗಿ ಈಗ ನಾವು ಓಪನ್ ಮಾಡೋದು ನಮ್ದು ವ್ಯೂಸ್ ಜಾಸ್ತಿ ಬರಲ್ಲ, ಯಾಕಂದರೆ ನಾವು ಜನಗಳಿಗೆ ಗೊತ್ತಿರಲ್ಲ ಸ್ಟಾರ್ಟಿಂಗ್ ಯಾರಿಗೂ. ನಾವು ಇವಾಗಷ್ಟೇ ಓಪನ್ ಮಾಡಿರ್ತೀವಲ್ವ, ನಮ್ಮ ಜನಗಳಿಗೆ ಅಷ್ಟು ಗೊತ್ತೇ ಇರಲ್ಲ. ಕೆಲವರೆಲ್ಲ 3 years 4 years ಆಗಿರುತ್ತೆ ಯೂಟ್ಯೂಬ್ ಚಾನಲ್ ಓಪನ್, ಅವ್ರದ್ದು ವ್ಯೂಸ್ ಹಾಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಕೆಲವರು ಜನರು ಅದನ್ನೇ ನೋಡಿಬಿಟ್ಟು ವೀಡಿಯೋಸ್ನ ನೋಡ್ತಾರೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ದಯವಿಟ್ಟು ಆ ಥರ ಮಾಡಬೇಡಿ. ಅಲ್ಲ, ಅವ್ರ ವೀಡಿಯೋನು ನೋಡಿ, ಬಟ್ ಯೂಟ್ಯೂಬ್ ಹೊಸದಾಗಿ ಓಪನ್ ಮಾಡ್ತಾರಲ್ಲ ಅವ್ರ ವೀಡಿಯೋನು ನೋಡಿ. ಒಳ್ಳೆ ಕಂಟೆಂಟ್ ಇರುತ್ತೆ. ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಅಂದರೂ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನಾನು ಕೂಡ ಯಾವುದು ಇನ್ವೆಸ್ಟ್ ಮಾಡಿಲ್ಲ ಯೂಟ್ಯೂಬ್ ಚಾನಲ್ ಓಪನ್. ನಾನು ಮೊಬೈಲ್ ಒಂದು ತೊಗೊಂಡಿದ್ದೀನಿ, ಅದು ಯೂಟ್ಯೂಬ್ಗೋಸ್ಕರ ಅಲ್ಲ, ನನ್ನ ಬೇರೆ ವರ್ಕ್ಗೆಲ್ಲ ಬೇಕಾಗುತ್ತೆ ಅಲ್ವಾ. ಸೊ ಆದ್ದರಿಂದ ನಾನು ಮೊಬೈಲ್ನ ತೊಗೊಂಡಿರೋದು. ಮತ್ತು ನಾನು ಏನು ಇನ್ವೆಸ್ಟ್ ಅದೇ ಟ್ರೈಪ್ಯಾಡ್ ಒಂದು ತೊಗೊಂಡಿದ್ದೀನಿ. ಅದೇನಂದರೆ ನಂದು ಅದು ಪ್ರಾಬ್ಲಮ್ ಇದೆ, ಯಾಕೋ ಗೊತ್ತಿಲ್ಲ, ಅದು ಕೂಡ ಪ್ರಾಬ್ಲಮ್ ಆಗಿದೆ ಏನೋ. ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ನಾನು ಕೈಯಲ್ಲಿ ಇಟ್ಕೊಂಡೇ ವೀಡಿಯೋಸ್ನ ಮಾಡ್ತೀನಿ. ಎಲ್ಲರೂ ಹಾಗೆ ಮಾಡ್ತಾರೆ ಪಾಪ, ತಗೊಳಕ್ಕಾಗಲ್ಲ. ನಾವೆಲ್ಲ ಕೈಯಲ್ಲಿ ಎಷ್ಟು ತನಕ ಇಟ್ಕೊಳ್ಳೋಕ್ಕಾಗತ್ತೆ ಅಲ್ವಾ. ಅದು ಶೇಕ್ ಆಗ್ತಾನೇ ಇರುತ್ತೆ. ಸೊ ನಮ್ಮದು ವೀಡಿಯೋ ನೋಡಿ ಅವಾಗ ಶೇಕ್ ಆಗುತ್ತೆ, ಯಾಕಂದರೆ ನಾವು ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮಾಡ್ತೀವಿ ಆದ್ದರಿಂದ. ಸೊ ದಯವಿಟ್ಟು ಎಲ್ಲರೂ ಹೊಸದಾಗಿ ಓಪನ್ ಮಾಡೋ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇಷ್ಟೇ, ಇನ್ನೇನೂ ಇಲ್ಲ. ಥ್ಯಾಂಕ್ ಯು, ಬಾಯ್.